ಎಲ್ರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2026ರ ಜ್ಯೋತಿರ್ಭೀಮೇಶ್ವರ ವೃತ್ತದ ಮಹತ್ವ, ಹಾಗೆ ಪೂಜೆಗೆ ಬೇಕಾಗುವ ಪೂರ್ವ ಸಿದ್ಧತೆ, ಪ್ರತಿಯೊಂದು ವಸ್ತುವಿನ ವಿಶೇಷತೆ, ಈ ವೃತ್ತವನ್ನು ಯಾರು ಆಚರಿಸಬಹುದು, ಜೊತೆಗೆ ವರಮಹಾಲಕ್ಷ್ಮಿ ವೃತ್ತದ ಸರಿಯಾದ ದಿನಾಂಕ ಮತ್ತು ಅದರ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಮತ್ತು ಪ್ರತಿಯೊಂದು ವೃತ್ತಕ್ಕೂ ತನ್ನದೇ ಆದಂತಹ ಮಹತ್ವವಿದೆ. ಅದೇ ರೀತಿಯಾಗಿ ಜ್ಯೋತಿರ್ಭೀಮೇಶ್ವರ ವೃತ್ತವು ಕೂಡ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದಂಥ ವೃತ್ತಗಳಲ್ಲಿ ಒಂದಾಗಿದೆ. ಈ ವೃತ್ತವನ್ನು ಶಿವಪಾರ್ವತಿಯ ಅನುಗ್ರಹವನ್ನು ಪಡೆಯಲು ಆಚರಿಸಲಾಗುತ್ತದೆ. ಈ ದಿನ ಭಕ್ತಿಯಿಂದ ಶಿವಲಿಂಗ ಹಾಗೂ ಗೌರಮ್ಮನನ್ನು ಪೂಜಿಸಿದರೆ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ, ದಾಂಪತ್ಯ ಸೌಖ್ಯ ಮತ್ತು ಸಂತಾನ ಭಾಗ್ಯ ವೃದ್ಧಿಯಾಗುತ್ತದೆ. ವಿಶೇಷವಾಗಿ ಗಂಡನ ಆಯಸ್ಸು ಹೆಚ್ಚಾಗಲಿ, ಕುಟುಂಬದ ಮೇಲೆ ಯಾವುದೇ ಕಷ್ಟಗಳು ಬರದಿರಲಿ, ಮನೆಯಲ್ಲಿ ಸದಾ ದೇವರ ಕೃಪೆ ಇರಲಿ ಅಂತ ಸುಮಂಗಲಿಯರು ಈ ವೃತ್ತವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ. 2026ರಲ್ಲಿ ಈ ಜ್ಯೋತಿರ್ಭೀಮೇಶ್ವರ ವೃತ್ತವು ಆಗಸ್ಟ್ 12 ಬುಧವಾರದಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಭೀಮನ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಈ ದಿನದಿಂದಲೇ ಶ್ರಾವಣ ಮಾಸದ ಆಧ್ಯಾತ್ಮಿಕ ಆಚರಣೆಗಳ ಆರಂಭವಾಗುವ ಕಾರಣ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಈ ವೃತ್ತವನ್ನು ಆಚರಿಸಲು ಕೆಲವು ದಿನಗಳ ಮೊದಲೇ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಉತ್ತಮ. ಮೊದಲಿಗೆ 2 ಎತ್ತರವಾದ 5 ಮುಖದ ದೀಪಗಳನ್ನು ಸಿದ್ಧಪಡಿಸಿಕೊಳ್ಬೇಕು. 5 ಮುಖದ ದೀಪವು ಪಂಚಭೂತಗಳ ಸಂಕೇತ ಅಂತ ಹೇಳ್ತಾರೆ. ಇಂತಹ ದೀಪದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಬೆಳಗಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಶುಭ ಶಕ್ತಿ ಹೆಚ್ಚುತ್ತದೆ. ಹಿತ್ತಾಳೆಯ ದೀಪ ಅಥವಾ ಬೆಳ್ಳಿಯ ದೀಪ ಇದ್ದರೆ ಅದನ್ನು ಬಳಸುವುದು ಉತ್ತಮ. ಈ ವೃತ್ತದಲ್ಲಿ ಗೌರಮ್ಮನಿಗೆ ಬಹಳ ವಿಶೇಷ ಸ್ಥಾನವಿದೆ. ನಿಮ್ಮ ಮನೆಯಲ್ಲಿ ಬೆಳ್ಳಿ ಅಥವಾ ಪಂಚಲೋಹದ ಗೌರಮ್ಮ ಇದ್ದರೆ ಅದನ್ನೇ ಪೂಜೆಗೆ ಬಳಸ್ಬೋದು. ಇಲ್ಲದಿದ್ದರೆ ಅರಿಶಿಣದಿಂದ ಗೌರಮ್ಮನನ್ನು ತಯಾರಿಸಿ ಪೂಜೆ ಮಾಡ್ಬೋದು. ಅರಿಶಿಣವು ಮಂಗಳದ ಸಂಕೇತವಾಗಿದ್ದು ಲಕ್ಷ್ಮಿ ಹಾಗೂ ಗೌರಿ ದೇವಿಯ ಕೃಪೆಯನ್ನು ಆಕರ್ಷಿಸುತ್ತದೆ. ಗೌರಮ್ಮನ ಜೊತೆಗೆ ಶಿವಲಿಂಗವನ್ನು ಕೂಡ ಪೂಜೆಗೆ ಇಡಬೇಕು. ಬೆಳ್ಳಿ, ಪಂಚಲೋಹ ಅಥವಾ ಕಲ್ಲಿನ ಶಿವಲಿಂಗ ಇದ್ದರೆ ಅತ್ಯುತ್ತಮ. ಯಾವುದೂ ಇಲ್ಲದಿದ್ದರೆ ಶುದ್ಧ ಮಣ್ಣಿನಿಂದ ಶಿವಲಿಂಗವನ್ನು ತಯಾರಿಸಿ ಪೂಜೆ ಮಾಡ್ಬೋದು. ಪೂಜೆ ಮುಗಿದ ನಂತರ ಅದನ್ನು ಮರದ ಬುಡದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡುವ ಪದ್ಧತಿಯೂ ಇದೆ. ಪೂಜೆಗೆ ಹೊಸ ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳು, ಹಣ್ಣುಗಳು, ವೀಳ್ಯದೆಲೆ, ಅಡಿಕೆ, ಒಣ ಕೊಬ್ಬರಿ, ಕರ್ಪೂರ, ಧೂಪ, ದೀಪದ ಬತ್ತಿ, ತುಪ್ಪ ಅಥವಾ ಎಣ್ಣೆ, ಕಳಶಕ್ಕೆ ಬೇಕಾದಂಥ ಸಾಮಗ್ರಿಗಳು ಹಾಗೂ ದೇವರ ಅಲಂಕಾರಕ್ಕೆ ಬೇಕಾದ ಹೂಮಾಲೆಯನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಬೇಕು. ವೃತ್ತದ ದಾರವನ್ನು 9 ಎಳೆಗಳಿಂದ ತಯಾರಿಸಲಾಗುತ್ತದೆ. ಈ 9 ಎಳೆಗಳು ನವಶಕ್ತಿಯನ್ನು ಸೂಚಿಸುತ್ತದೆ. ಪೂಜೆಯ ಸಮಯದಲ್ಲಿ ಈ ದಾರವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಕೈಗೆ ಕಟ್ಟಿಕೊಳ್ಳುತ್ತಾರೆ. ಇದರಿಂದ ದೇವರ ಕೃಪೆ, ಆರೋಗ್ಯ ಮತ್ತು ರಕ್ಷಣೆ ದೊರೆಯುತ್ತದೆ. ಈ ವೃತ್ತದಲ್ಲಿ 9 ದೀಪಗಳನ್ನು ಬೆಳಗಿಸುವಂಥ ಸಂಪ್ರದಾಯವೂ ಇದೆ. ಅಕ್ಕಿ ಹಿಟ್ಟಿನಿಂದ ಅಥವಾ ಹೂರ್ಣದಿಂದ ದೀಪಗಳನ್ನು ತಯಾರಿಸಬಹುದು. ಹೂರ್ಣದ ದೀಪಗಳು ಅತ್ಯಂತ ಶ್ರೇಷ್ಠವಾದವು ಮತ್ತು ಅದರ ಸಮಯ ಅಥವಾ ಅನುಕೂಲತೆ ಇಲ್ಲದಿದ್ದರೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ನಾವು ಬಳಸ್ಬೋದು. ಮುಖ್ಯವಾದದ್ದು ನಮಗೆ ಬೇಕಾಗಿರುವುದು ಭಕ್ತಿ ಮತ್ತು ಶ್ರದ್ಧೆ. ನೈವೇದ್ಯಕ್ಕೆ ಕಡಲೆಕಾಳಿನ ಪ್ರಸಾದವನ್ನು ವಿಶೇಷವಾಗಿ ಅರ್ಪಿಸಲಾಗುತ್ತದೆ. ಆದ್ದರಿಂದ ಹಿಂದಿನ ರಾತ್ರಿ ಹಸಿ ಕಡಲೆಕಾಳನ್ನು ನೆನೆಸಿಡಿ. ಮರುದಿನ ಅದರಿಂದ ಪ್ರಸಾದವನ್ನು ತಯಾರಿಸಿ ದೇವರಿಗೆ ಅರ್ಪಿಸಬೇಕು. ಜೊತೆಗೆ ಹೋಳಿಗೆ, ಪಾಯಸ, ಕೋಸಂಬರಿ, ಅನ್ನ, ಬೇಳೆ, ಸಿಹಿ ಪದಾರ್ಥಗಳು ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂಥ ಹಬ್ಬದ ಅಡುಗೆಯನ್ನು ನೈವೇದ್ಯವಾಗಿ ಇಡಬಹುದು. ದೀಪಕ್ಕೆ ಕಂಕಣ ಕಟ್ಟಲು ಅರಿಶಿಣದ ಕೊಂಬು, ಅಂಗನೂಲು ಮತ್ತು ಬಟ್ಟೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿಣ, ಕುಂಕುಮ ಮತ್ತು ಬ್ಲೌಸ್ ಪೀಸ್ಗಳನ್ನು ಇಟ್ಟುಕೊಳ್ಬೇಕು. ಯಾಕಂದರೆ ಈ ದಿನ ಸುಮಂಗಲಿಯರಿಗೆ ಬಾಗಿನ ಕೊಡುವ ಪದ್ಧತಿ ಅನೇಕ ಕುಟುಂಬಗಳಲ್ಲಿ ಇದೆ. ಬಾಗಿನ ನೀಡುವುದರಿಂದ ಪುಣ್ಯ ಲಭಿಸುತ್ತದೆ. ಪೂಜೆಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಅಭ್ಯಂಗ ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಬೇಕು. ರಂಗೋಲಿ ಹಾಕಿ ದೇವರ ಮನೆಯನ್ನು ಅಲಂಕರಿಸಿ ನಂತರ ಕಲಶ ಸ್ಥಾಪನೆ ಮಾಡಿ ಶಿವಪಾರ್ವತಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ಪೂಜೆಯ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿದರೆ ಹಾಗೂ ಗೌರಿ ದೇವಿಯ ನಾಮಸ್ಮರಣೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ಈ ವೃತ್ತವನ್ನು ವಿವಾಹಿತ ಮಹಿಳೆಯರು ಮಾತ್ರವಲ್ಲದೆ ಅವಿವಾಹಿತ ಯುವತಿಯರು ಸಹಿತ ಆಚರಿಸಬಹುದು. ಅವಿವಾಹಿತರು ಉತ್ತಮ ಜೀವನ ಸಂಗಾತಿಗಾಗಿ ಈ ವೃತ್ತವನ್ನು ಆಚರಿಸುತ್ತಾರೆ. ವಿವಾಹಿತರು ಗಂಡನ ಆಯಸ್ಸು, ಕುಟುಂಬದ ಸುಖ, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಈ ವೃತ್ತವನ್ನು ಮಾಡುತ್ತಾರೆ. ಈಗ ವರಮಹಾಲಕ್ಷ್ಮಿ ವೃತ್ತದ ಬಗ್ಗೆ ತಿಳಿದುಕೊಳ್ಳೋಣ. ಈ ಬಾರಿ ಅಧಿಕ ಮಾಸದ ಕಾರಣ ಹಲವರಿಗೆ ದಿನಾಂಕದ ಬಗ್ಗೆ ಗೊಂದಲವಿದೆ. ಸಂಪ್ರದಾಯದಂತೆ
ಶ್ರಾವಣ ಮಾಸದ 2ನೇ ಶುಕ್ರವಾರದ ಆಗಸ್ಟ್ 21, 2026ರಂದು ಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ಕೆಲವು ಮನೆಗಳಲ್ಲಿ ಆಗಸ್ಟ್ 28ರಂದು ಬರುವ ಶ್ರಾವಣ ಪೂರ್ಣಿಮೆಯ ದಿನವೂ ಮಹಾಲಕ್ಷ್ಮೀ ದೇವಿಯ ವಿಶೇಷ ಪೂಜೆ ಮಾಡುತ್ತಾರೆ. ಈ ದಿನ ರಕ್ಷಾಬಂಧನ ಮತ್ತು ನೂಲ ಹುಣ್ಣಿಮೆಯು ಇರುವುದರಿಂದ ಈ ದಿನವು ಭಕ್ತಿಯಿಂದ ಪೂಜೆ ಮಾಡಬಹುದು. ಒಂದು ವೇಳೆ ಈ 2 ದಿನಗಳಲ್ಲಿ ವ್ರತ ಮಾಡಲು ನಿಮಗೆ ಸಾಧ್ಯವಾಗದಿದ್ದರೆ ಸೆಪ್ಟೆಂಬರ್ 4ರಂದು ಬರುವ ಶುಕ್ರವಾರವೂ ಲಕ್ಷ್ಮೀ ದೇವಿಯ ಪೂಜೆ ಮಾಡಬಹುದು. ಶ್ರಾವಣ ಮಾಸದಲ್ಲಿ ಯಾವುದೇ ಶುಕ್ರವಾರ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಆರಾಧಿಸಿದರೂ ದೇವಿಯ ಕೃಪೆ ದೊರೆಯುತ್ತದೆ. ಸ್ನೇಹಿತರೆ, ಯಾವುದೇ ವ್ರತದಲ್ಲಿ ಮುಖ್ಯವಾದದ್ದು ದುಬಾರಿ ಸಾಮಗ್ರಿಗಳಲ್ಲ. ನಮ್ಮ ಮನಸ್ಸಿನ ಭಕ್ತಿ, ದೇವರನ್ನು ನಂಬಿ ಶುದ್ಧ ಮನಸ್ಸಿನಿಂದ ಸಾಧ್ಯವಾದಷ್ಟು ಸರಳವಾಗಿ ಪೂಜೆ ಮಾಡಿದರೂ ದೇವರ ಅನುಗ್ರಹ ಖಂಡಿತವಾಗಿ ದೊರೆಯುತ್ತದೆ. ಆದ್ದರಿಂದ ಈ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಶಿವಪಾರ್ವತಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು. ಮುಂದಿನ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಸಂಪೂರ್ಣ ಪೂಜಾ ವಿಧಾನ, ಸಂಕಲ್ಪ, ದೀಪಾರಾಧನೆ, ವ್ರತದ ದಾರ ಕಟ್ಟುವ ವಿಧಾನ, ನೈವೇದ್ಯ, ಆರತಿ ಹಾಗೂ ಪೂಜೆ ಮುಗಿಸುವ ಕ್ರಮವನ್ನು ಹಂತ ಹಂತವಾಗಿ ತಿಳಿಸಿಕೊಡ್ತೀನಿ. ಆದ್ದರಿಂದ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮೊಂದಿಗೆ ಸದಾ ಇರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲರ ಮೇಲೂ ಶಿವಪಾರ್ವತಿ ಮತ್ತು ಶ್ರೀ ಮಹಾಲಕ್ಷ್ಮಿಯ ದೇವಿ ಕೃಪಾ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.